ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವಂಥ ಜೆಡಿಎಸ್ ಈಗ ಮೈತ್ರಿಯಲ್ಲಿ ಅಸಮಾಧಾನ ಶುರುವಾಗಿದೆ. ದೇವೇಗೌಡರು ಯಾಕೆ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಹೇಳಿಕೆಯನ್ನು ಕೊಟ್ಟರು? ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿದ್ದರೂ ಕೂಡ ಮೈತ್ರಿಗೆ ಇಷ್ಟೊಂದು ಅಪಸ್ವರ ಕೇಳಿಬರುತ್ತಾ ಇರೋದಾದರೂ ಯಾಕೆ? ಬಿಜೆಪಿಯಲ್ಲೇ ಮೈತ್ರಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದು ದೇವೇಗೌಡರಿಗೆ ಈ ಹೇಳಿಕೆಯನ್ನು ಕೊಡೋದಕ್ಕೆ ಕಾರಣ ಆಯ್ತಾ? ಈ ಮೈತ್ರಿಯ ವಿಚಾರ ಏನು? ದೇವೇಗೌಡರ ನಿರ್ಧಾರ ಯಾಕೆ ಬದಲಾಗಿದ್ದು? ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ, ಮೈತ್ರಿ ಬಿಕ್ಕಟ್ಟು. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೆಯಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದಿಂದ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿಗೆ ಓಕೆ ಅಂತ ಹೇಳಿ ಬೇರೆ ಬೇರೆ ಚುನಾವಣೆಗೆ ಮೈತ್ರಿ ಬೇಡುವ ಅವಶ್ಯಕತೆ ಇಲ್ವಾ? ಹಾಗಾದ್ರೆ ಜೆಡಿಎಸ್ನ ವರಿಷ್ಠರಾಗಿರುವಂಥ ಎಚ್.ಡಿ. ದೇವೇಗೌಡರು ಈ ರೀತಿಯ ಇಂಗಿತವನ್ನು ವ್ಯಕ್ತಪಡಿಸಿದ್ದಾದ್ರು ಯಾಕೆ? ನಮ್ಮದು ಜೆಡಿಎಸ್ ಪಕ್ಷ, ನಮ್ಮದು ಪ್ರಾದೇಶಿಕ ಪಕ್ಷ, ಬಿಜೆಪಿ ರಾಷ್ಟ್ರೀಯ ಪಕ್ಷ, ಅವರೇ ಕೂಡ ನಿರ್ಧಾರವನ್ನು ಮಾಡಿಕೊಳ್ಳಲಿ ಮೈತ್ರಿ ಬೇಕಾ ಬೇಡವಾ ಅಂತ ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದು ಯಾವ ಕಾರಣಕ್ಕೆ? ಈಗ ಈ ಮೈತ್ರಿಯ ಚೆಂಡನ್ನು ಬಿಜೆಪಿ ಅಂಗಳಕ್ಕೆ ಎಚ್.ಡಿ. ದೇವೇಗೌಡರು ಎಸೆದಿರೋದಕ್ಕೆ ಕಾರಣ ಆದರೂ ಏನು? ಜೂನ್ 30ರಂದು ಎಚ್.ಡಿ. ದೇವೇಗೌಡರು ರಾಜ್ಯಸಭಾ ಸದಸ್ಯ ಇದೆಯಲ್ಲ, ಆ ಸ್ಥಾನದ ಅವಧಿ ಅಂತ್ಯ ಆಗುತ್ತೆ. ಇದೇ ಜೂನ್ 30ನೇ ತಾರೀಕೆ ರಾಜ್ಯಸಭಾ MP ಎಲೆಕ್ಷನ್ ಹಿನ್ನೆಲೆ ಸಾಫ್ಟ್ ಆಗಿಬಿಟ್ರಾ ಎಚ್.ಡಿ. ದೇವೇಗೌಡರು? ಹಾಗಾದ್ರೆ ನಾವು NDA ಜೊತೆಗೆ ಹೋಗ್ತೀವಿ ಅಂತ ಮಾತನಾಡಿದ್ದಾರೆ. ಮೈತ್ರಿ ಜೊತೆ ಇರ್ತೀವಿ, ಮೈತ್ರಿಗೆ ನಾವು ಅವಶ್ಯಕತೆ ಇದೆಯಾ, ನಮ್ಗೆ ಅವಶ್ಯಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತ, ನಮ್ಮದು ಪ್ರಾದೇಶಿಕ ಪಕ್ಷ, ನಮಗೆ ಗೊತ್ತಿಲ್ಲ ಕೇಂದ್ರದಲ್ಲಿ ಏನು ಮಾಡ್ತಾರೆ, BJP ಹೆಂಗೆ ತೆಗೆದುಕೊಳ್ತಾರೆ, BJP ಹೆಂಗೆ ಹೇಳ್ತಾರೋ ಹಂಗೆ ಅಂತ. ಯಾಕಂದರೆ ಮೊನ್ನೆ ನಡೆದಂಥ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ಮೈತ್ರಿ ಬಗ್ಗೆ ಎಲ್ಲೂ ಕೂಡ ಕೇಂದ್ರದ ವರಿಷ್ಠರು ಮಾತನಾಡಿಲ್ಲ. ಸ್ವಂತ ಬಲ, ಸ್ವಂತ ಶಕ್ತಿ ನಮಗೂ ಇದೆ ಅಂತಾನೆ ಕೂಡ ಬಿಜೆಪಿಲಿ ಮಾತನಾಡ್ತಾ ಇದ್ರು. ಬಿಜೆಪಿಲಿ ಮೈತ್ರಿ ಬೇಡ ಅಂತಾನೆ ಹೇಳ್ತಾ ಇದ್ರು. ಸ್ವಂತ ಶಕ್ತಿಯಿಂದ ಸರ್ಕಾರ ರಚನೆ ಮಾಡ್ತೀವಿ ಅಂತ ಕೂಡ ಭಾಷೆ ಪ್ರಮಾಣ ಮಾತನಾಡಿ ಕೊಟ್ಟಿದ್ದಾರೆ, ವಿಶ್ವಾಸ ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಆದರೆ ದೇವೇಗೌಡರು ಈ ರೀತಿಯಾಗಿ ಇಂಗಿತವನ್ನ ವ್ಯಕ್ತಪಡಿಸಿರೋದು ಯಾಕೆ? ರಾಜ್ಯಸಭಾ ಚುನಾವಣೆ ಬರ್ತಾ ಇದೆ ಅನ್ನೋದಕ್ಕೆ ಕಾರಣನ ಇದು? ಅಥವಾ ಮೈತ್ರಿ ಮಾಡಿಕೊಂಡಿಲ್ಲ ಅಂತ ಅಂದ್ರೆ ಕೇವಲ ಕೆಲವು 2 ಅಂಕಿಗಳಿಗೆ ಮಾತ್ರ ಸೀಮಿತ ಆಗುತ್ತಾ ಜೆಡಿಎಸ್ನ ಸಾಮರ್ಥ್ಯ? ಕಳೆದ ಬಾರಿ 19 ಸ್ಥಾನವನ್ನ ಗೆದ್ದಿರುವಂತಹ ಜೆಡಿಎಸ್ ಈ ಬಾರಿ ಏನಾಗುತ್ತೆ? ಆ ಭಯನ? ಅಥವಾ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಜೆಡಿಎಸ್ಗೆ ಶಕ್ತಿ ಸಿಗುತ್ತೆ ಅನ್ನೋದು ಕೂಡ ಲೆಕ್ಕಾಚಾರ ಹಾಕಿರುವಂಥ ದೇವೇಗೌಡರು ಈ ರೀತಿಯ ಇಂಗಿತವನ್ನ ವ್ಯಕ್ತಪಡಿಸಿದ್ದು ಯಾಕೆ? ಪಕ್ಷ ಮುಖ್ಯ ಆಯ್ತಾ ಅಥವಾ ರಾಜ್ಯಸಭಾ ಸ್ಥಾನ ಮುಖ್ಯ ಆಯ್ತಾ ದೇವೇಗೌಡರಿಗೆ? ತುಂಬ ವಯಸ್ಸಾಯಿತು, ಇಳಿ ವಯಸ್ಸಲ್ಲೂ ಕೂಡ ಈಗಲೂ ರಾಜ್ಯಸಭೆಗೆ ಹೋಗಿ ಭಾಷಣ ಮಾಡ್ತಾರೆ ದೇವೇಗೌಡರು. ಅವರ ಕಳಕಳಿ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ತಿರಸ್ಕಾರ ಮಾಡುವಂಥದ್ದಲ್ಲ. ಇಂಥ ವಯಸ್ಸಲ್ಲೂ ಅವರು ಆ ರೀತಿ ಭಾಷಣ ಮಾಡೋದು, ರಾಜ್ಯದ ಪರವಾಗಿ ಮಾತನಾಡೋದು, ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದು, ಇವೆಲ್ಲವೂ ಕೂಡ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ಅಂತ ಅಂದರೆ ದೇವೇಗೌಡರು ಅಂದರೆ ತಪ್ಪಾಗೋದೇ ಇಲ್ಲ. ಜೆಡಿಎಸ್ ಒಂದು ಕಡೆ ಇಟ್ಟು ರಾಜ್ಯಸಭಾ ಸ್ಥಾನವನ್ನು ಮತ್ತೊಂದು ಕಡೆ ಇಟ್ರ ಅನ್ನೋದು ಪ್ರಶ್ನೆ ಇಲ್ಲಿ. ಇದರ ಜೊತೆಗೆ ಬಿಜೆಪಿ ಜೊತೆ ಈ ರೀತಿಯಾದಂಥ ಸಾಫ್ಟ್ ಕಾರ್ನರ್ ತೋರಿಸಿದ್ದಾದ್ರೂ ಯಾಕೆ? ಬಿಜೆಪಿ ಮೈತ್ರಿ ಬಗ್ಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದು ಯಾಕೆ ಅನ್ನುವಂಥ ಬಿಕ್ಕಟ್ಟಿನ ವಿಚಾರ ಈಗ ಎಲ್ಲರಲ್ಲೂ ಕಾಡ್ತಾ ಇದೆ. ದೇವೇಗೌಡರು ಏನು ಮಾಡ್ತಾರೆ ಅಥವಾ ಕೇಂದ್ರದ ವರಿಷ್ಠರು ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ, ಮೈತ್ರಿ ಬಿಕ್ಕಟ್ಟು. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.